ಹಲೋ ಎವ್ರಿವನ್, ವೆಲ್ಕಮ್ ಟು ವಾಣೀಸ್ ಕೈ ರುಚಿ. ಇವತ್ತು ಕ್ವಿಕ್ಕಾಗಿ ಹೆಲ್ತಿಯಾಗಿ ಲಡ್ಡು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಎರಡೇ ಐಟಮ್ಸ್ ಸಾಕು. ನಾನು ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ ಒಂದು ಬೌಲಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ಮುಟ್ಟಿದ್ರೆ ಪುಡಿ ಪುಡಿ ಆಗಬೇಕು ಅವಲಕ್ಕಿ, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ದೊಡ್ಡ ಉರಿಯಲ್ಲಿ ಇಟ್ಕೊಂಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಸಣ್ಣ ಉರಿಯಲ್ಲೇ ಫ್ರೈ ಮಾಡಿಕೊಂಡು ಒಂದು ಬದಿಯಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಮತ್ತೆ ಅದೇ ಪ್ಯಾನ್ಗೆ ನಾನು ಶೇಂಗಾ ಬೀಜನೂ ಸೇಮ್ ಒಂದೇ ಬೌಲ್ ಅಳತೆ ತೊಗೊಳ್ಳಿ, ಅವಾಗ ಲಡ್ಡು ಕರೆಕ್ಟಾಗಿ ಬರುತ್ತೆ. ಅದೇ ಬೌಲಲ್ಲೇ ನಾನು ಶೇಂಗಾ ಬೀಜನ ಒಂದು ಬೌಲ್ ತೊಗೊಂಡು ಹುರಿತಾ ಇದ್ದೀನಿ. ಚೆನ್ನಾಗಿ ಶೇಂಗಾ ಬೀಜನ ಹುರಿಬೇಕು. ಇಲ್ಲಿ ಮೆತ್ತಗೆ ಇರಬಾರ್ದು. ಶೇಂಗಾ ಮುಟ್ಟಿದ್ರೆ ಕ್ರಿಸ್ಪಿ ಥರ ಇರಬೇಕು ಶೇಂಗಾ ಬೀಜ. ಆ ರೀತಿ ಹುರ್ಕೊಳ್ಳೋಣ. ಇವಾಗ ನೋಡ್ತಾ ಇರ್ಬೋದು, ಆ ಥರ ಹುರ್ಕೊಂಡು ಅದೇ ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಈಗ 1-2 ಟೇಬಲ್ ಸ್ಪೂನಷ್ಟು ಅದೇ ಪ್ಯಾನ್ಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಸಾಕು. ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಉಂಡೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಸೊ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇವಾಗ ನಾನು ಡ್ರೈ ಫ್ರೂಟ್ಸ್ ನಿಮ್ಮ ಮನೇಲಿ ಯಾವುದಾದಿದೆಯೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಬಟ್ ಇದಕ್ಕೆ ಸಿಂಪಲ್ಲಾಗಿ ಲಡ್ಡು ಮಾಡ್ತಾ ಇರೋದ್ರಿಂದ ಗೋಡಂಬಿ ಒಂದೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ಕೂಡ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೆಲ್ದಿ ಇರುತ್ತೆ ಫ್ರೆಂಡ್ಸ್. ಇದು ಕ್ವಿಕ್ಕಾಗಿ ಮಾಡ್ಕೋಬೋದು. ಒಂದು 15 ಮಿನಿಟ್ಸಲ್ಲಿ ಇಷ್ಟಪಟ್ಟು ತಿಂತಾರೆ. ತುಂಬ ಲೈಕ್ ಮಾಡ್ತಾರೆ ಮಕ್ಕಳು. ನಾನು ಒಂದು 15 ದಿವಸಕ್ಕಾಗಷ್ಟು ಮಾಡಿಟ್ರು ಒಂದು ವಾರದಲ್ಲೇ ಖಾಲಿ ಮಾಡಿಬಿಟ್ಬಿಡ್ತಾರೆ. ಇವಾಗ ಮತ್ತೆ ಅದೇ ಪ್ಯಾನಿಗೆ ನಾನು ಅದೇ ತುಪ್ಪದಲ್ಲೇ ಒಣ ಕೊಬ್ಬರಿ ತುರಿನ ಒಂದು ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೋಬೇಡಿ, ಉಂಡೆ ಜಾಸ್ತಿ ಸಹ ಇಡೋಕ್ಕಾಗಲ್ಲ. ಒಣ ಕೊಬ್ಬರಿ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೀದಿಸ್ಬೇಡಿ ಒಣ ಕೊಬ್ಬರಿ, ಯಾಕೆಂದರೆ ಚೆನ್ನಾಗಿ ಉಂಡೆಯಲ್ಲಿ ಸ್ಮೆಲ್ ಬಂದುಬಿಡತ್ತೆ. ಅದಕ್ಕೋಸ್ಕರ ಒಣ ಕೊಬ್ಬರಿನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಹೆಲ್ದಿ ಕೂಡ ಇದು. ಮಕ್ಕಳ ಬೆಳವಣಿಗೆಯಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಬ್ರೈನ್ ಕೂಡ ಡೆವಲಪ್ ಆಗುತ್ತೆ. ಶೇಂಗಾ ಬೀಜ ಇದರಿಂದ ಇರೋದ್ರಿಂದ ತುಂಬ ಹೆಲ್ತಿ ರೆಸಿಪಿ ಇದು. ನಾನು ಇವಾಗ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಅದೇ ತುಪ್ಪದಲ್ಲೇ. ಆರ್ಗ್ಯಾನಿಕ್ ಬೆಲ್ಲ ತುಂಬ ಒಳ್ಳೆಯದು. ಬೇರೆ ಬೆಲ್ಲನೂ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನು ಅದೇ ಬೌಲಲ್ಲೇ ಅಳತೆಯಲ್ಲೇ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಪಾಕ ಬರಬೇಕು ಅಂತೇನಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದು ಕುದೀತಾ ಇರಲಿ. ಇವಾಗ ನಾವು ಮೊದಲೆಲ್ಲ ಹುರಿದಿಟ್ಕೊಂಡಿದ್ದೆಲ್ಲ ಸಾಮಾನನ್ನು ಇವಾಗ ಮಿಕ್ಸಿಯಲ್ಲಿ ಸಣ್ಣಗೆ ರುಬ್ಕೊಳ್ಳೋಣ. ತುಂಬ ಸಣ್ಣಗೆ ಬೇಡ, ತರಿ ಇದ್ದರೆ ಸಾಕು. ನೋಡ್ತಾ ಇರ್ಬೋದು, ಅದು ಅವಲಕ್ಕಿ ಕ್ರಿಸ್ಪಿಯಾಗೇ ಇದೆ. ತರಿಯಾಗಿ ಎಲ್ಲ ರುಬ್ಕೊಳ್ಳೋಣ. ತುಂಬ ಸಣ್ಣಗೆ ರುಬ್ಕೋಬೇಡಿ, ಬಾಯಿಗೆ ಸಿಗಬೇಕು, ಆವಾಗ ಟೇಸ್ಟಿಯಾಗಿ ಬರುತ್ತೆ ಉಂಡೆ. ಈ ರೀತಿ ರುಬ್ಕೊಂಡ್ರೆ ಸಾಕು. ಇವಾಗ ಅವಲಕ್ಕಿ ರುಬ್ಬಾದ್ಮೇಲೆ ಅದೇ ಜಾರಿಗೆ ನಾನು ಶೇಂಗಾ ಬೀಜ ಹುರ್ಕೊಂಡಿರುತ್ತಲ್ವ ಅದನ್ನು ಸಿಪ್ಪೆ ಕೂಡ ತೆಗಿಬೋದು. ಬೇಡ ಅಂದರೆ ಸಿಪ್ಪೆ ಸಮೇತ ಕೂಡ ಹಾಕ್ಕೊಂಡು ರುಬ್ಕೋಬೋದು. ನಾನು ಸ್ವಲ್ಪ ಸಿಪ್ಪೆ ತೆಗ್ದಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಅದು ಕೂಡ ತರಿಯಾಗಿ ರುಬ್ಕೊಂಡು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎರಡೂ ಕೂಡ ತರಿಯಾಗಿದ್ರೇ ಚೆನ್ನಾಗಿ ಬಾಯಿಗೆ ತಿನ್ನಬೇಕಾದ್ರೆ ಮಕ್ಕಳಿಗೆ ಬಾಯಿಗೆ ಸಿಗಬೇಕು, ಆವಾಗ ಇಷ್ಟಪಡ್ತಾರೆ. ಇಲ್ಲ ಪೌಡ್ರ್ ಥರ ಆಗಿಬಿಟ್ರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ನೋಡ್ತಾ ಇರ್ಬೋದು, ಇವಾಗೆಲ್ಲ ಕರಗಿದೆ, ಪಾಕ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಕು, 1 ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕು ಒಂದು ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಇವಾಗ ನಾವು ಮಿಕ್ಸಿ ಏನು ಮಾಡ್ಕೊಂಡಿದ್ವಲ್ಲ ತರಿಯಾಗಿರೋ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬಿಡೋಣ. ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಮತ್ತು ಪಾಕ ಬರ್ಸೋದು ಬೇಡ. ಪಾಕ ಬಂದುಬಿಟ್ರೆ ಉಂಡೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮೊದಲೇ ನಾವು ಗೋಡಂಬಿ ಮತ್ತು ಕೊಬ್ಬರಿನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ, ಈ ಹಂತದಲ್ಲಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಹೊಂದ್ಕೋಬೇಕಲ್ವ ಬೆಲ್ಲಕ್ಕೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತ. ಚೆನ್ನಾಗಿ ಮಿಕ್ಸ್ ಆದ್ರೇ ಅದು ಬೆಲ್ಲ ಒಂದು ಕಡೆ ಜಾಸ್ತಿ ಹಂಗೆ ಆಗೋಲ್ಲ. ಬಿಸಿ ಬಿಸಿ ಇರ್ತಾನೆ ಇದನ್ನು ಉಂಡೆ ಕಟ್ಕೋಬೇಕು. ಆರಿದ್ಮೇಲೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕೈಗೆ ಹಿತ ಆಗೋಷ್ಟು ಹಿಡ್ಕೊಳ್ಳೋ ಅಷ್ಟು ಬಿಸಿ ಇದ್ದರೆ ಸಾಕು. ಚೆನ್ನಾಗಿ ಈ ಥರ ಎಲ್ಲ ಉಂಡೆಗಳನ್ನೆಲ್ಲ ಕಟ್ಟಿಟ್ಕೊಂಡ್ರೆ ಒಂದು 15 ದಿನ, 1 ತಿಂಗಳವರೆಗೂ ಏನೂ ಆಗೋಲ್ಲ. ಅಷ್ಟು ಚೆನ್ನಾಗಿರುತ್ತೆ ಉಂಡೆ.
ನೋಡ್ತಾ ಇರಬಹುದು ಎಷ್ಟು ಹೆಲ್ತಿ ಕೂಡ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ಅಂತೂ ತುಂಬ ಲೈಕ್ ಮಾಡ್ದ. ಸೊ ಹಾಗಾಗಿ ನಾನು ಇದು 3ನೇ ಸಲ ಮಾಡ್ತಾ ಇರೋದು ಉಂಡೆ. ತುಂಬ ಕ್ವಿಕ್ಕಾಗಿ ಮತ್ತು ಮನೆಯಲ್ಲೇ ಮಾಡ್ತಾರಂದ್ರೆ ಹೈಜೀನಾಗಿರುತ್ತೆ. ಸೊ ಕ್ಲೀನಾಗಿ ಮೇಂಟೈನ್ ಮಾಡೇ ಇರ್ತಾರಲ್ವ ಮನೆಗೆ. ಹೆಲ್ತಿ ಕೂಡ. ಮೊದಲು ಮಕ್ಕಳಿಗೆ ಬೆಳವಣಿಗೆಗೆ ಹೆಲ್ತಿ ಪ್ರೋಟೀನ್ ಲಡ್ಡು ಮನೆಯಲ್ಲೇ ಮಾಡಿಕೊಡ್ತೀವಿ ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂದೇ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ, ಅಥವಾ ದೊಡ್ಡವರು ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಟ್ರೈ